ಕಾಂಗ್ರೆಸ್ನ ಮನ್ರೇಗಾ ಪರವಾದ ಜಾಹೀರಾತಿನ ಬೆನ್ನಲ್ಲೇ ಇದೀಗ ಬಿಜೆಪಿ ಕೂಡ ಜಾಹೀರಾತು ಜಟಾಪಟಿಗೆ ಇಳಿದಿದೆ. ಕಾಂಗ್ರೆಸ್ ಸಂಗಪ್ಪ ಅಂತ ಜಾಹೀರಾತು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಇದೀಗ ಬಿಜೆಪಿ ಜಾಹೀರಾತಿಗೆ ಇಳಿದಿದೆ. ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜಾಹೀರಾತು ಜಟಾಪಟಿಗೆ ಇಳಿದಿದೆ. ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಅಂತ ಮಹಾತ್ಮ ಗಾಂಧೀಜಿ ಕೋಲೆತ್ತಿ ತರಾಟೆಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಜಾಹೀರಾತನ್ನು ಡಿಸೈನ್ ಮಾಡಿದ್ದಾರೆ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಹಾಗೂ ಖರ್ಗೆಗೆ ಹಲ್ಲೆ ಮಾಡುವ ರೀತಿಯ ಜಾಹೀರಾತನ್ನು ಕೊಡಲಾಗಿದೆ. ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಯೋಜನೆಯ ಜಾಹೀರಾತು ಫೈಟ್ ಮುಂದುವರೆದಿದೆ. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೊಟ್ಟಿರ್ತಕ್ಕಂಥ ಆ್ಯಡ್ ಇದು. ಈ ಹಿಂದೆ ಸಂಗಪ್ಪ ಅಂತ ಗಾಂಧೀಜಿ ಮತ್ತು ಸಂಗಪ್ಪ ನಡುವಿನ ಮಾತುಕತೆ ರೀತಿಯಲ್ಲಿ ಒಂದು ಜಾಹೀರಾತನ್ನು ಕಾಂಗ್ರೆಸ್ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ವಿಬಿಜಿ ರಾಮ್ಜಿ ಯೋಜನೆ ಸರಿ ಇಲ್ಲ ಅಂತ ಕೊಟ್ಟಿತ್ತು, ಮನ್ರೇಗಾ ಅದಕ್ಕಿಂತ ಬೆಟರ್ ಇತ್ತು ಅಂತ ಕೊಟ್ಟಿದ್ದಂತಹ ಜಾಹೀರಾತು. ಆದರೆ ಇದೀಗ ಬಿಜೆಪಿ ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ ಗಾಂಧೀಜಿ ದೊಣ್ಣೆ ಎತ್ಕೊಂಡು ಹೊಡೆಯೋಕೆ ಹೋಗ್ತಾ ಇರೋವಂಥದ್ದು, ಅಂದರೆ ಹಲ್ಲೆ ಮಾಡುವ ರೀತಿಯಲ್ಲಿ ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಳ್ಳುವ ರೀತಿಯ ಜಾಹೀರಾತು. ರಾಜಕೀಯದಲ್ಲಿ ಜಾಹೀರಾತು ಜಟಾಪಟಿ ಜೋರಾಗಿದೆ. ನ್ಯೂಸ್ ಪೇಪರ್ಗಳಲ್ಲಿ ಈ ರೀತಿ ಜಾಹೀರಾತು ಕೊಡ್ತಾ ಇರ್ತಕ್ಕಂಥದ್ದು. ಈ ಜಾಹೀರಾತಿನಲ್ಲಿ ಹೇಗೆ ಮನ್ರೇಗಾಕ್ಕಿಂತ ವಿಬಿಜಿ ರಾಮ್ಜಿ ಅತ್ಯಂತ ಒಳ್ಳೆ ಯೋಜನೆ ಅನ್ನೋದನ್ನು ಹೇಳಲಾಗಿದೆ. ಹೇಗೆ ಭ್ರಷ್ಟಾಚಾರವನ್ನು ತಡೆಯಲಾಗ್ತಾ ಇದೆ, ಹೇಗೆ ಹೆಚ್ಚಿನ ಅಕೌಂಟಬಿಲಿಟಿ ತರೋದಕ್ಕೆ ವಿಬಿಜಿ ರಾಮ್ಜಿ ನಾವು ಮಾಡಿದ್ದೀವಿ ಅಂತ ಈ ಜಾಹೀರಾತಿನಲ್ಲಿದೆ. ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ವಿಬಿಜಿ ರಾಮ್ಜಿ ನನಸು ಮಾಡಲಿದೆ ಅನ್ನುವಂಥದ್ದನ್ನು ಈ ಜಾಹೀರಾತಿನಲ್ಲಿ ಹೇಳಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಸಫಲತೆ ಬಗ್ಗೆ ಕೊಟ್ಟಿರ್ತಕ್ಕಂಥ ಜಾಹೀರಾತು ಇದು. ನೋಡಿ, ಎರಡೂ ಜಾಹೀರಾತುಗಳನ್ನು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಜಾಹೀರಾತು ಹಾಗೂ ವಿಬಿಜಿ ರಾಮ್ಜಿ ಕೊಟ್ಟಿರ್ತಕ್ಕಂಥ ಜಾಹೀರಾತು. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಜಾಹೀರಾತಿನ ಮೇಲೆ ಮನ್ರೇಗಾ ಯೋಜನೆ ಎಷ್ಟು ಒಳ್ಳೆಯದು ಅಂತ, ದೇಶದ ಕೋಟ್ಯಂತರ ಜನರ ಆರ್ಥಿಕ ಭದ್ರತೆಯ ಅಡಿಪಾಯವಾಗಿರುವ ಮನ್ರೇಗಾ ಯೋಜನೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ಜಾಹೀರಾತು. ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿನಲ್ಲಿ ಈ ವಿಬಿಜಿ ರಾಮ್ಜಿ ಹೇಗೆ ಒಳ್ಳೆಯದು ಅಂತ ಬಿಜೆಪಿ ಕೊಟ್ಟಿರ್ತಕ್ಕಂಥ ಜಾಹೀರಾತು. ನನ್ನ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ, ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡವರು ಅಂತ ನುಂಗ ಪ್ರಜೆಗಳು ಅಂತ ಹಾಕಿದ್ದಾರೆ. ನುಂಗಪ್ಪಗಳಿರ ಅಂತ ಗಾಂಧೀಜಿ ತರಾಟೆಗೆ ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದು ಜಾಹೀರಾತು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಜಾಹೀರಾತು ಯುದ್ಧ ಜೋರಾಗಿದೆ. ನ್ಯೂಸ್ ಪೇಪರ್ಗಳಲ್ಲಿ ಜಾಹೀರಾತಿನ ಮುಖಾಂತರ ಕಾಂಗ್ರೆಸ್ ಹಾಗೂ ಬಿಜೆಪಿ ಜಟಾಪಟಿಗಿಳಿದಿದ್ದಾವೆ ಮನ್ರೇಗಾ ಹಾಗೂ ವಿಬಿಜಿ ರಾಮ್ಜಿ ವಿಚಾರದಲ್ಲಿ. ಸದನ ನಡೀತು, ಸದನದಲ್ಲೂ ಸಾಕಷ್ಟು ಗಲಾಟೆ ಆಯಿತು. ಜೊತೆಗೆ ಖಂಡನಾ ನಿರ್ಣಯವನ್ನು ಕೂಡ ಮಂಡಿಸಲಾಯಿತು ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ. ಇದೀಗ ಸದನ ಮುಕ್ತಾಯಗೊಂಡ ನಂತರದಲ್ಲಿ ವಿಬಿಜಿ ರಾಮ್ಜಿ ಪರವಾಗಿ ಬಿಜೆಪಿ ಆ್ಯಡ್ ಕೊಟ್ಟಿದೆ, ಜಾಹೀರಾತು ಕೊಟ್ಟಿದೆ ನ್ಯೂಸ್ ಪೇಪರ್ಗಳಲ್ಲಿ. ನುಂಗಪ್ಪಗಳಿರ ಅಂತ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಫೋಟೋ ಹಾಕಿ ಗಾಂಧೀಜಿ ಅವರನ್ನು ತರಾಟೆಗೆ ತೆಗೆದುಕೊಳ್ತಾ ಇರೋ ರೀತಿಯಲ್ಲಿ ಈ ಜಾಹೀರಾತು ಇದೆ. ನನ್ನ ಹೆಸರಲ್ಲಿ ಲೂಟಿ ಮಾಡಿದ್ದೀರಾ ಅಂತ ಗಾಂಧೀಜಿ ತರಾಟೆ ತಗೊಳ್ತಾ ಇರೋ ರೀತಿಯಲ್ಲಿ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಜಾಹೀರಾತು ಕೊಟ್ಟಿತ್ತು ಮತ್ತು ಬಿಜೆಪಿ ಎರಡೂ ಕೂಡ ಜಾಹೀರಾತು ಯುದ್ಧಕ್ಕಿಳಿದಿವೆ. ಇದರಿಂದ ಏನು ಬರುತ್ತೆ? ಈಗ ಇವರಿಬ್ರು ಈ ಥರ ಒಂದು ಜನಾಭಿಪ್ರಾಯ ರೂಪಿಸುವಲ್ಲಿ ಜಾಹೀರಾತು ಕೊಡಬೇಕು ಅಂತ ಇಬ್ರು ಕೊಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಖಂಡನಾ ನಿರ್ಣಯ ಮಂಡನೆ ಆಯಿತು, ಎಲ್ಲ ಸರಿ. ಈಗ ಕೇಂದ್ರ ಸರ್ಕಾರದ ಯೋಜನೆಯನ್ನು ಲಾಗು ಮಾಡಲೇಬೇಕಾಗುತ್ತೆ ರಾಜ್ಯ ಸರ್ಕಾರ. ಸೊ ಏನು ಬರುತ್ತೆ ಕೊನೆಗೂ? ರಾಜ್ಯ ಸರ್ಕಾರ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಏನಾದರೂ ಈಗ ಖಂಡನಾ ನಿರ್ಣಯ ತಗೊಂಡಿರೋದ್ರಿಂದ ಪಟ್ಟು ಹಿಡಿದು ಕೂರುತ್ತಾ? ಪೊಲಿಟಿಕಲಿ ಏನೆಲ್ಲ ಆಗ್ಬೋದು, ಇದರ ಪರಿಣಾಮಗಳೇನೇನು? ಶ್ರೀಲಕ್ಷ್ಮಿ, ಇಲ್ಲಿ ರಾಜಕೀಯವಾಗಿ ಜಟಾಪಟಿ ಜೋರಾಗಿ ನಡೆಯುತ್ತೆ. ಅದನ್ನು ಬಿಟ್ಟು ಈಗ ಕೇಂದ್ರ ಸರ್ಕಾರ ರೂಪಿಸಿದಂತಹ ಆಗಿರುವಂತಹ ಕಾಯ್ದೆಯನ್ನು ಖಂಡಿಸಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಆದಾಗ್ಯೂ ಕೂಡ ರಾಜಕಾರಣದಲ್ಲಿರುವಂಥ ಸರ್ವೇ ಸಾಮಾನ್ಯ ಮಾತೇನಂತಂದು ಹೇಳಿದ್ರೆ, ನಾವು ಜನರ ಮಧ್ಯೆ ಹೋಗ್ತೀವಿ,
ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಅದಕ್ಕೆ ಪೂರಕವಾಗಿ ಈಗ ಇಬ್ಬರು ಕಾಂಗ್ರೆಸ್ ಮತ್ತು BJP ಇಬ್ಬರೂ ಕೂಡ ಜನತಾ ನ್ಯಾಯಾಲಯದ ಮುಂದೆ ಹೋಗಲಿಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗೋಕ್ಕಿಂತ ಮುನ್ನ ಜನರ ಬಳಿ ಇರುವಂತಹ ಒಂದಷ್ಟು ಅಭಿಪ್ರಾಯಗಳನ್ನು, ಅವರವರ ವಾದಗಳನ್ನು ನಿರೂಪಿಸಲಿಕ್ಕೆ, ಜನರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಕೇಂದ್ರ ಸರ್ಕಾರ ತಂದಿರುವಂತಹ ಏನು ಜಾಹೀರಾತು ಏನು ಕೊಡ್ತು, ಎಲ್ಲ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಜೊತೆಗೆ ಒಂದು ಸಂಘ ಪರಿವಾರದ ಸಮವಸ್ತ್ರದ ರೀತಿಯಲ್ಲಿರುವಂತಹ ವ್ಯಂಗ್ಯ ಚಿತ್ರಗಳನ್ನು ಬಳಸಿಕೊಂಡೇ ಈ ಒಂದು ಜಾಹೀರಾತನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸದನದಲ್ಲೂ ಕೂಡ BJP ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮತ್ತು ಸರ್ಕಾರದ ಮತ್ತು ತೆರಿಗೆದಾರರ ಹಣವನ್ನು ಬಳಸಿಯೇ ಕೇಂದ್ರ ಸರ್ಕಾರದ ವಿರುದ್ಧ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥ ಟೀಕೆಯನ್ನು BJP ಮಾಡಿತ್ತು. ಒಂದು ಕಡೆಗೆ ಸದನದಲ್ಲಿ ಟೀಕೆ ಮಾಡ್ತು. ಇದೀಗ ಎಲ್ಲಿ ಸಂಗಪ್ಪನ ಹೆಸರಿನಲ್ಲಿ ಕಾಂಗ್ರೆಸ್ ಏನು ಜಾಹೀರಾತು ಕೊಟ್ಟಿತ್ತು, ಇವರೆಲ್ಲರೂ ಕೂಡ ನುಂಗಪ್ಪಗಳು ಅನ್ನುವಂಥ ರೀತಿಯಲ್ಲಿ ಈಗ ಜಾಹೀರಾತನ್ನು ಕೊಟ್ಟಿರುವಂಥದ್ದು BJP. ಈ ಜಾಹೀರಾತಿನ ಯುದ್ಧ ಏನಿದೆ, ಜನರ ಬಳಿ ಒಂದಷ್ಟು ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಮುಂದಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಈಗ ನಿರ್ಣಯವನ್ನು ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ, ಖಂಡಿತವಾಗ್ಲೂ ಕೂಡ ಇದನ್ನು ಖಂಡಿಸುತ್ತೆ. ಯಾಕೆಂತಂದು ಹೇಳಿದ್ರೆ ಈಗಾಗಲೇ ಕಾಯ್ದೆ ಜಾರಿ ತಂದಿರುವಂಥ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರದಲ್ಲೂ ಆಗಿದೆ ಮತ್ತು ಕರ್ನಾಟಕ ಸರ್ಕಾರದಲ್ಲೂ ಕೂಡ ಈ ನಿರ್ಣಯ ಆಗಿದೆ. ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ಏನು ಸವಾರಿ ನಡೆಸಲಿಕ್ಕೆ ಅಂದರೆ ಖಂಡಿಸಲಿಕ್ಕೆ ಏನು ಮುಂದಾಗಿದ್ದಾವೆ. ಇದು ಮುಂದುವರಿತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನ ಮನ್ರೇಗಾ ಪರವಾದ ಜಾಹೀರಾತಿನ ಬೆನ್ನಲ್ಲೇ ಇದೀಗ BJP ಕೂಡ ಜಾಹೀರಾತು ಜಟಾಪಟಿಗೆ ಇಳಿದಿದೆ. ಕಾಂಗ್ರೆಸ್ ಸಂಗಪ್ಪ ಅಂತ ಜಾಹೀರಾತು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಇದೀಗ BJP ಜಾಹೀರಾತಿಗೆ ಇಳಿದಿದೆ. ಮನ್ರೇಗಾ ವರ್ಸಸ್ VBG ರಾಮ್ಜಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ BJP ಜಾಹೀರಾತು ಜಟಾಪಟಿಗೆ ಇಳಿದಿದೆ. ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಅಂತ ಮಹಾತ್ಮ ಗಾಂಧೀಜಿ ಕೋಲೆತ್ತಿ ಏನು ತರಾಟೆಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಜಾಹೀರಾತನ್ನು ಡಿಸೈನ್ ಮಾಡಿದ್ದಾರೆ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಹಾಗೂ ಖರ್ಗೆಗೆ ಹಲ್ಲೆ ಮಾಡುವ ರೀತಿಯ ಜಾಹೀರಾತನ್ನು ಕೊಡಲಾಗಿದೆ. ಮನ್ರೇಗಾ ವರ್ಸಸ್ VBG ರಾಮ್ಜಿ ಯೋಜನೆಯ ಜಾಹೀರಾತು ಫೈಟ್ ಮುಂದುವರೆದಿದೆ. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ BJP ಕೊಟ್ಟಿರ್ತಕ್ಕಂಥ ಆ್ಯಡ್ ಇದು. ಈ ಹಿಂದೆ ಸಂಗಪ್ಪ ಅಂತ ಗಾಂಧೀಜಿ ಮತ್ತು ಸಂಗಪ್ಪ ನಡುವಿನ ಮಾತುಕತೆ ರೀತಿಯಲ್ಲಿ ಒಂದು ಜಾಹೀರಾತನ್ನು ಕಾಂಗ್ರೆಸ್ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. VBG ರಾಮ್ಜಿ ಯೋಜನೆ ಸರಿ ಇಲ್ಲ ಅಂತ ಕೊಟ್ಟಿತ್ತು, ಮನ್ರೇಗಾ ಅದಕ್ಕಿಂತ ಬೆಟರ್ ಇತ್ತು ಅಂತ ಕೊಟ್ಟಿದ್ದಂತಹ ಜಾಹೀರಾತು. ಆದರೆ ಇದೀಗ BJP ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ ಗಾಂಧೀಜಿ ದೊಣ್ಣೆ ಎತ್ಕೊಂಡು ಹೊಡೆಯೋಕೆ ಹೋಗ್ತಾ ಇರೋವಂಥದ್ದು, ಅಂದರೆ ಹಲ್ಲೆ ಮಾಡುವ ರೀತಿಯಲ್ಲಿ ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಳ್ಳುವ ರೀತಿಯ ಜಾಹೀರಾತು. ರಾಜಕೀಯದಲ್ಲಿ ಜಾಹೀರಾತು ಜಟಾಪಟಿ ಜೋರಾಗಿದೆ. ನ್ಯೂಸ್ ಪೇಪರ್ಗಳಲ್ಲಿ ಈ ರೀತಿ ಜಾಹೀರಾತು ಕೊಡ್ತಾ ಇರ್ತಕ್ಕಂಥದ್ದು. ಈ ಜಾಹೀರಾತಿನಲ್ಲಿ ಹೇಗೆ ಮನ್ರೇಗಾಕ್ಕಿಂತ VBG ರಾಮ್ಜಿ ಅತ್ಯಂತ ಒಳ್ಳೆ ಯೋಜನೆ ಅನ್ನೋದನ್ನು ಹೇಳಲಾಗಿದೆ. ಹೇಗೆ ಭ್ರಷ್ಟಾಚಾರವನ್ನು ತಡೆಯಲಾಗ್ತಾ ಇದೆ, ಹೇಗೆ ಹೆಚ್ಚಿನ ಅಕೌಂಟಬಿಲಿಟಿ ತರೋದಕ್ಕೆ VBG ರಾಮ್ಜಿ ನಾವು ಮಾಡಿದ್ದೀವಿ ಅಂತ ಈ ಜಾಹೀರಾತಿನಲ್ಲಿದೆ. ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು VBG ರಾಮ್ಜಿ ನನಸು ಮಾಡಲಿದೆ ಅನ್ನುವಂಥದ್ದನ್ನು ಈ ಜಾಹೀರಾತಿನಲ್ಲಿ ಹೇಳಲಾಗಿದೆ. VBG ರಾಮ್ಜಿ ಯೋಜನೆ ಸಫಲತೆ ಬಗ್ಗೆ ಕೊಟ್ಟಿರ್ತಕ್ಕಂಥ ಜಾಹೀರಾತು ಇದು. ನೋಡಿ, ಎರಡೂ ಜಾಹೀರಾತುಗಳನ್ನು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಜಾಹೀರಾತು ಹಾಗೂ VBG ರಾಮ್ಜಿ ಕೊಟ್ಟಿರ್ತಕ್ಕಂಥ ಜಾಹೀರಾತು. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಜಾಹೀರಾತಿನ ಮೇಲೆ ಏನು ಮನ್ರೇಗಾ ಯೋಜನೆ ಎಷ್ಟು ಒಳ್ಳೆಯದು ಅಂತ, ದೇಶದ ಕೋಟ್ಯಂತರ ಜನರ ಆರ್ಥಿಕ ಭದ್ರತೆಯ ಅಡಿಪಾಯವಾಗಿರುವ ಮನ್ರೇಗಾ ಯೋಜನೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ಜಾಹೀರಾತು. ಮನ್ರೇಗಾ ವರ್ಸಸ್ VBG ರಾಮ್ಜಿನಲ್ಲಿ ಈ VBG ರಾಮ್ಜಿ ಹೇಗೆ ಒಳ್ಳೆಯದು ಅಂತ BJP ಕೊಟ್ಟಿರ್ತಕ್ಕಂಥ ಜಾಹೀರಾತು. ನನ್ನ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ, ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡವರು ಅಂತ ನುಂಗ ಪ್ರಜೆಗಳು ಅಂತ ಹಾಕಿದ್ದಾರೆ. ನುಂಗಪ್ಪಗಳಿರ ಅಂತ ಗಾಂಧೀಜಿ ತರಾಟೆಗೆ ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದು ಜಾಹೀರಾತು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಜಾಹೀರಾತು ಯುದ್ಧ ಜೋರಾಗಿದೆ. ನ್ಯೂಸ್ ಪೇಪರ್ಗಳಲ್ಲಿ ಜಾಹೀರಾತಿನ ಮುಖಾಂತರ ಕಾಂಗ್ರೆಸ್ ಹಾಗೂ BJP ಜಟಾಪಟಿಗಿಳಿದಿದ್ದಾವೆ ಮನ್ರೇಗಾ ಹಾಗೂ VBG ರಾಮ್ಜಿ ವಿಚಾರದಲ್ಲಿ. ಸದನ ನಡೀತು, ಸದನದಲ್ಲೂ ಸಾಕಷ್ಟು ಗಲಾಟೆ ಆಯಿತು, ಜೊತೆಗೆ ಖಂಡನಾ ನಿರ್ಣಯವನ್ನು ಕೂಡ ಮಂಡಿಸಲಾಯಿತು VBG ರಾಮ್ಜಿ ಯೋಜನೆಯ ವಿರುದ್ಧ. ಇದೀಗ ಸದನ ಮುಕ್ತಾಯಗೊಂಡ ನಂತರದಲ್ಲಿ VBG ರಾಮ್ಜಿ ಪರವಾಗಿ BJP ಆ್ಯಡ್ ಕೊಟ್ಟಿದೆ, ಜಾಹೀರಾತು ಕೊಟ್ಟಿದೆ ನ್ಯೂಸ್ ಪೇಪರ್ಗಳಲ್ಲಿ.
ನುಂಗಪ್ಪಗಳಿರ ಅಂತ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಫೋಟೋ ಹಾಕಿ ಗಾಂಧೀಜಿ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇರೋ ರೀತಿನಲ್ಲಿ ಈ ಜಾಹೀರಾತು ಇದೆ. ನನ್ನ ಹೆಸರಲ್ಲಿ ಲೂಟಿ ಮಾಡಿದ್ದೀರಾ ಅಂತ ಗಾಂಧೀಜಿ ತರಾಟೆ ತಗೊಳ್ತಾ ಇರೋ ರೀತಿನಲ್ಲಿ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಜಾಹೀರಾತು ಕೊಟ್ಟಿತ್ತು ಮತ್ತು ಬಿಜೆಪಿ ಎರಡೂ ಕೂಡ ಜಾಹೀರಾತು ಯುದ್ಧಕ್ಕಿಳಿದಿವೆ. ಇದರಿಂದ ಏನು ಬರುತ್ತೆ? ಈಗ ಇವರಿಬ್ರು ಈ ಥರ ಒಂದು ಜನಾಭಿಪ್ರಾಯ ರೂಪಿಸುವಲ್ಲಿ ಜಾಹೀರಾತು ಕೊಡಬೇಕು ಅಂತ ಇಬ್ರು ಕೊಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಖಂಡನ ನಿರ್ಣಯ ಮಂಡನೆ ಆಯಿತು, ಎಲ್ಲ ಸರಿ. ಈಗ ಕೇಂದ್ರ ಸರ್ಕಾರದ ಯೋಜನೆಯನ್ನು ಲಾಗು ಮಾಡಲೇಬೇಕಾಗುತ್ತೆ ರಾಜ್ಯ ಸರ್ಕಾರ. ಸೊ ಏನು ಬರುತ್ತೆ ಕೊನೆಗೂ? ರಾಜ್ಯ ಸರ್ಕಾರ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಏನಾದರೂ ಈಗ ಖಂಡನಾ ನಿರ್ಣಯ ತಗೊಂಡಿರೋದ್ರಿಂದ ಪಟ್ಟು ಹಿಡಿದು ಕೂರುತ್ತಾ? ಪೊಲಿಟಿಕಲಿ ಏನೆಲ್ಲ ಆಗ್ಬೋದು, ಇದರ ಪರಿಣಾಮಗಳೇನೇನು? ಶ್ರೀಲಕ್ಷ್ಮಿ, ಇಲ್ಲಿ ರಾಜಕೀಯವಾಗಿ ಜಟಾಪಟಿ ಜೋರಾಗಿ ನಡೆಯುತ್ತೆ. ಅದನ್ನು ಬಿಟ್ಟು ಈಗ ಕೇಂದ್ರ ಸರ್ಕಾರ ರೂಪಿಸಿದಂತಹ ಆಗಿರುವಂತಹ ಕಾಯ್ದೆಯನ್ನು ಖಂಡಿಸಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಆದಾಗ್ಯೂ ಕೂಡ ರಾಜಕಾರಣದಲ್ಲಿರುವಂಥ ಸರ್ವೇ ಸಾಮಾನ್ಯ ಮಾತೇನಂತಂದು ಹೇಳಿದ್ರೆ, ನಾವು ಜನರ ಮಧ್ಯೆ ಹೋಗ್ತೀವಿ, ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಈಗ ಅದಕ್ಕೆ ಪೂರಕವಾಗಿ ಈಗ ಇಬ್ಬರು ಕಾಂಗ್ರೆಸ್ ಮತ್ತು BJP ಇಬ್ಬರೂ ಕೂಡ ಜನತಾ ನ್ಯಾಯಾಲಯದ ಮುಂದೆ ಹೋಗಲಿಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ನ್ಯಾಯಾಲಯಕ್ಕೆ ಹೋಗೋಕ್ಕಿಂತ ಮುನ್ನ ಜನರ ಬಳಿ ಇರುವಂತಹ ಒಂದಷ್ಟು ಅಭಿಪ್ರಾಯಗಳನ್ನು, ಅವರವರ ವಾದಗಳನ್ನು ನಿರೂಪಿಸಲಿಕ್ಕೆ, ಜನರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಕೇಂದ್ರ ಸರ್ಕಾರ ತಂದಿರುವಂತಹ ಏನು ಜಾಹೀರಾತು ಏನು ಕೊಡ್ತು, ಎಲ್ಲ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಜೊತೆಗೆ ಒಂದು ಸಂಘ ಪರಿವಾರದ ಸಮವಸ್ತ್ರದ ರೀತಿಯಲ್ಲಿರುವಂತಹ ವ್ಯಂಗ್ಯ ಚಿತ್ರಗಳನ್ನು ಬಳಸಿಕೊಂಡೇ ಈ ಒಂದು ಜಾಹೀರಾತನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸದನದಲ್ಲೂ ಕೂಡ BJP ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮತ್ತು ಸರ್ಕಾರದ ಮತ್ತು ತೆರಿಗೆದಾರರ ಹಣವನ್ನು ಬಳಸಿಯೇ ಕೇಂದ್ರ ಸರ್ಕಾರದ ವಿರುದ್ಧ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥ ಟೀಕೆಯನ್ನು BJP ಮಾಡಿತ್ತು. ಒಂದು ಕಡೆಗೆ ಸದನದಲ್ಲಿ ಟೀಕೆ ಮಾಡ್ತು. ಇದೀಗ ಎಲ್ಲಿ ಸಂಗಪ್ಪನ ಹೆಸರಿನಲ್ಲಿ ಕಾಂಗ್ರೆಸ್ಸು ಏನು ಜಾಹೀರಾತು ಕೊಟ್ಟಿತ್ತು, ಇವರೆಲ್ಲರೂ ಕೂಡ ನುಂಗಪ್ಪಗಳು ಅನ್ನುವಂಥ ರೀತಿಯಲ್ಲಿ ಈಗ ಜಾಹೀರಾತನ್ನು ಕೊಟ್ಟಿರುವಂಥದ್ದು BJP. ಈ ಜಾಹೀರಾತಿನ ಯುದ್ಧ ಏನಿದೆ, ಜನರ ಬಳಿ ಒಂದಷ್ಟು ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಮುಂದಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಈಗ ನಿರ್ಣಯವನ್ನು ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ, ಖಂಡಿಸುತ್ತೆ, ಖಂಡಿತವಾಗ್ಲೂ ಕೂಡ ಇದನ್ನು ಖಂಡಿಸುತ್ತೆ. ಯಾಕೆಂತಂದು ಹೇಳಿದ್ರೆ, ಈಗಾಗಲೇ ಕಾಯ್ದೆ ಜಾರಿ ತಂದಿರುವಂಥ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರದಲ್ಲೂ ಆಗಿದೆ ಮತ್ತು ಕರ್ನಾಟಕ ಸರ್ಕಾರದಲ್ಲೂ ಕೂಡ ಈ ನಿರ್ಣಯ ಆಗಿದೆ. ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ಏನು ಸವಾರಿ ನಡೆಸಲಿಕ್ಕೆ ಅಂದರೆ ಖಂಡಿಸಲಿಕ್ಕೆ ಏನು ಮುಂದಾಗಿದ್ದಾವೆ, ಇದು ಮುಂದುವರಿತಾ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ.